ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭೂಗತ ಪಾತಕಿ ತಹವೂರ್ ರಾಣಾನ ಹೆಡಮುರಿಗೆ ಕಟ್ಟಿ ಭಾರತಕ್ಕೆ ಎಳೆದು ತರಲಾಗಿದೆ. 2025ರ ಅತ್ಯಂತ ಹರ್ಷಮಯವಾದಂಥ ಸುದ್ದಿ ಇದು. 2008 26/11 ನವೆಂಬರ್ 26ಕ್ಕೆ ನಡೆದಂಥ ಸರಣಿ ಸ್ಫೋಟದ ರೂವಾರಿಯಾಗಿದ್ದವನು ಈ ತಹವೂರ್ ರಾಣಾ. ತಹವೂರ್ ರಾಣಾನನ್ನು ಹಿಡಿದು ಎಳೆದ ತಂದದ್ದಕ್ಕೆ ಕಾಂಗ್ರೆಸ್ನಲ್ಲಿ ಯಾಕೆ ಕಂಪನ ಶುರುವಾಗಿದೆ, ಯಾಕೆ ತಳಮಳ ಶುರುವಾಗಿದೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೊಕ್ಕು ನೋಡಿದಾಗ ಇವರ ದೇಶ ವಿರೋಧಿ ಧೋರಣೆ ಹೇಗಿತ್ತು, ಹೇಗೆ ಇವರ ಷಡ್ಯಂತ್ರ ಇತ್ತು ಅಂತ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ನೋಡಿ, 26/11ಗೆ ಮುಂಬೈನಲ್ಲಿ ಸ್ಫೋಟಗಳಾಗ್ತವೆ. ಆದ ತಕ್ಷಣ ಇದನ್ನು RSS ತಲೆಗೆ ಕಟ್ಟಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೀತಾ ಇದ್ದಾವೆ. ಮೊದಲನೇದಾಗಿ 10 ಜನ ಮಾನವ ಬಾಂಬ್ಗಳನ್ನು ಸೃಷ್ಟಿಸಿ ಪಾಕಿಸ್ತಾನ ಭಾರತದಾದ್ಯಂತ ಬಾಂಬ್ ಸ್ಫೋಟಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿರುತ್ತೆ. ಒಂದು ವೇಳೆ ಅವತ್ತು ಏನಾದರೂ ಅಜ್ಮಲ್ ಕಸಬ್ ರೆಡ್ ಹ್ಯಾಂಡ್ ಆಗಿ ಜೀವಂತವಾಗಿ ಸಿಗದೆ ಹೋಗಿದ್ದಿದ್ರೆ ಇದನ್ನು RSS ಕೈವಾಡ, RSS ನಡೆಸಿರುವಂಥ ಭಗವಾ ಟೆರರ್ ಅಂತ ಅದನ್ನು RSS ವಿಶ್ವ ಹಿಂದೂ ಪರಿಷತ್ ತಲೆಗೆ ಕಟ್ಟಬೇಕು ಅಂತ ಅವತ್ತಿನ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿರುತ್ತೆ. ಅವತ್ತು ತುಕಾರಾಮ್ ಓಂಬ್ಳೆ ಎನ್ನುವಂಥ ಒಬ್ಬ ಮಹಾರಾಷ್ಟ್ರದ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಜೀವವನ್ನು ಒತ್ತೆ ಇಟ್ಟು ಈ ಅಜ್ಮಲ್ ಕಸಬ್ನನ್ನು ಹಿಡಿತಾನೆ. ಆತನ ಕೈನಲ್ಲಿ ಕೇಸರಿ ದಾರ, ಆತನ ಹೆಸರಿನಲ್ಲಿ ಹಿಂದೂ ಐಡೆಂಟಿಟಿ ಕಾರ್ಡು, ಆ ರೀತಿ 10 ಜನ ಮಾನವ ಬಾಂಬ್ಗಳ ಹಿಂದೂ ಐಡೆಂಟಿಟಿ ಕಾರ್ಡ್ಗಳು, ಹೈದರಾಬಾದ್ ಕಾಲೇಜಿನ ಕಾರ್ಡ್ಗಳು ಎಲ್ಲವನ್ನು ಸೃಷ್ಟಿಸಿ ಈ ರೀತಿಯದಾದಂಥ ಒಂದು ಷಡ್ಯಂತ್ರವನ್ನು ಹೆಣೆಯಲಾಗಿರುತ್ತೆ. ಅದರ ಹಿಂದೆ ಇದ್ದ ಇಬ್ಬರು ವ್ಯಕ್ತಿಗಳ ಹೆಸರು, ಒಂದು ಡೇವಿಡ್ ಹ್ಯಾಡ್ಲಿ, ಇನ್ನೊಬ್ಬ ಈ ತಹವೂರ್ ರಾಣಾ. ಡೇವಿಡ್ ಹ್ಯಾಡ್ಲಿ ಏನೋ ಅಪ್ರೂವರ್ ಆಗಿ ಬಚಾವಾಗಿಬಿಡ್ತಾನೆ. ಆದರೆ ತಹವೂರ್ ರಾಣಾ ಕೆನಡಾದಲ್ಲಿದ್ದು ಕೂಡ ಶಿಕಾಗೋನಲ್ಲಿ ತನ್ನ ಆಫೀಸನ್ನು ಇಟ್ಟುಕೊಂಡು ಕೂಡ ಕೋರ್ಟಿಗೆ ಅಲಿತಾ ಇರ್ತಾನೆ ವಿನಃ ಅಪ್ಪಿತಪ್ಪಿ ಭಾರತಕ್ಕೆ ಆತನನ್ನು ಇಲ್ಲಿಗೆ ಕಳಿಸಲಾರದ ಹಾಗೆ ಕಾನೂನಿನ ಮೂಲಕ ತಪ್ಪಿಸ್ಕೊಳ್ತಾ ಇರ್ತಾನೆ. ನೋಡಿ, ಇದು ನರೇಂದ್ರ ಮೋದಿ ಸರ್ಕಾರದ ಅತಿ ದೊಡ್ಡದಾದಂಥ ಸಾಧನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇದ್ದಾಗ ಈ ರಾಜತಾಂತ್ರಿಕವಾದಂಥ ಭಾಳ ದೊಡ್ಡದಾದಂಥ ನಡೆಯನ್ನು ಮಾಡಿ ಕರ್ಕೊಂಬಂದದ್ದು ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ 2011ರಲ್ಲಿ ಪ್ರಕರಣವೊಂದರಲ್ಲಿ ಈತ ನಿರ್ದೋಷಿ ಅಂತ ಸಾಬೀತಾದ ಸಂದರ್ಭದಲ್ಲಿ ಒಂದು ಕೋರ್ಟಲ್ಲಿ ಆವಾಗ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿರ್ತಾರೆ, ಈ ತಹವೂರ್ ರಹಮಾನ್ನನ್ನು ನಿರ್ದೋಷಿ ಅಂತ ಸಾಬೀತುಗೊಳಿಸಿದ್ದು ಭಾರತಕ್ಕೆ ಭಾಳ ದೊಡ್ಡದಾದಂಥ ಹಿನ್ನಡೆ ಅಂತ ಅವತ್ತು ಟ್ವೀಟ್ ಮಾಡಿರ್ತಾರೆ ನರೇಂದ್ರ ಮೋದಿ. ಅವಾಗ ಅವರು ಭಾರತದ ಪ್ರಧಾನಿ ಆಗಿರೋದಿಲ್ಲ, ಆ ರೀತಿ ಕನಸುಗಳು ಇರೋದಿಲ್ಲ, ಕೇವಲ ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ಮೇಲೆ ಮೊನ್ನೆ ಫೆಬ್ರವರಿಯಲ್ಲಿ ಈಗಿನ ಅಮೆರಿಕೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ನರೇಂದ್ರ ಮೋದಿಯವರು ಒಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ರಾಷ್ಟ್ರಾಧ್ಯಕ್ಷ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಸರಣಿ ಸ್ಫೋಟ ಮಾಡಿ ನಿಮ್ಮ ದೇಶದ ಆಂತರಿಕ ಭದ್ರತೆಗೆ ಸವಾಲೊಡ್ಡಿದಂಥ ತಹವೂರ್ ರಾಣಾನನ್ನು ಹಸ್ತಾಂತರಿಸ್ತಾ ಇದೆ ಅಮೆರಿಕ ಅಂತ ಅವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಒಂದು ದೇಶದ ರಾಷ್ಟ್ರಾಧ್ಯಕ್ಷ ಈ ರೀತಿ ಹೇಳಬೇಕು ಅಂದರೆ ಅದರ ಹಿಂದೆ ಎಷ್ಟರ ಮಟ್ಟಿಗೆ ನಮ್ಮ ವಿದೇಶಾಂಗ ಸಚಿವಾಲಯ, ನಮ್ಮ ಬೇಹುಗಾರಿಕಾ ದಳ, ನಮ್ಮ ಗೃಹ ಸಚಿವಾಲಯ, ನಮ್ಮ ಪ್ರಧಾನಮಂತ್ರಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಸುಮ್ಮನೆ ಒಂದು ದೇಶದ ರಾಷ್ಟ್ರಾಧ್ಯಕ್ಷ ಆ ರೀತಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಅದರ ತೀವ್ರತೆಯ ಅರಿವಾಗಬೇಕು ಅಂತಂದರೆ ಯಾವ ರೀತಿಯದಾದಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಿರ್ಬೋದು. ಇವನ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ನೋಡಿ, ಈತ ಒಬ್ಬ ಡಾಕ್ಟ್ರು, ಪಾಕಿಸ್ತಾನದ ಸೈನ್ಯದಲ್ಲಿ ಇದ್ದಂಥ ಮನುಷ್ಯ, ಡೆಸರ್ಟರ್. ಮುಂದೆ ಈತ ISIನ ಜೊತೆ ಸೇರ್ಕೋತಾನೆ, ಲಷ್ಕರ್ ಎ ತೊಯ್ಬಾದ ಹಫೀಜ್ ಸಯೀದನ ನಂಟನ್ನು ಬೆಳೆಸ್ಕೋತಾನೆ, ಶಿಕಾಗೋದಲ್ಲಿ ಆಫೀಸ್ ತೆಗಿತಾನೆ, ಅಲ್ಲಿಂದ ಇಮಿಗ್ರೇಷನ್ ಕಂಪನಿ ಅಂತ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾನೆ ಶಿಕಾಗೋದಲ್ಲಿ ಕಂಪನಿಯನ್ನು ಪ್ರಾರಂಭ ಮಾಡಿ ಈ ಛದ್ಮವೇಷದಲ್ಲಿ ಇದ್ಕೊಂಡು ಭಾರತದಲ್ಲಿ ಟೆರರಿಸಮ್ ಮಾಡಲಿಕ್ಕೋಸ್ಕರ ಮುಂಬೈನಲ್ಲಿ ಆಫೀಸ್ ಮಾಡ್ತಾನೆ. ತನ್ನ ಆಫೀಸ್ ಕೆಲಸ ಅಂಥೇಳಿ ಮುಂಬೈನಲ್ಲಿ ನಿಯುಕ್ತಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಜನರನ್ನು. ಅವರೆಲ್ಲರೂ ಹಿಂದೂಗಳಂತ ಬಿಂಬಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತವೆ.
ಈತ ಕೆನಡಾ ನೋಡಿ ಪಾಕಿಸ್ತಾನ ಸ್ಟೇಟ್ಮೆಂಟ್ ಕೊಟ್ಟದ್ದು ಅದೇ ಕೊಟ್ಟದ್ದು, ನಮ್ಮ ದೇಶದ ಪ್ರಜೆ ಅಲ್ಲ ಆತ ಕೆನಡಾದ ಪ್ರಜೆ. ಹೌದು, ಈ ಕೆನಡಾದ ಪೌರ ಅಂತ ಆಗಿರಬಹುದು, ಆದರೆ ಯಾವ ದೇಶದವನು, ಯಾವ ದೇಶದ ಸೈನ್ಯದಲ್ಲಿದ್ದ, ಯಾವ ಉಗ್ರಗಾಮಿ ಸಂಘಟನೆ ಜೊತೆ ಗುರಿಸ್ಕೊಂಡ? ಒಂದು ವಿಷಯ ಅಂತೂ ದಿಟ್ಟ, ಪಾಕಿಸ್ತಾನ ಎಷ್ಟೇ ಸಾರಿ ಹೇಳಿದರೂ ಕೂಡ ಅದು ಟೆರರಿಸ್ಟ್ ರಾಷ್ಟ್ರ ಅಲ್ಲ ಅಂತ ಜಗತ್ತಿನ ಯಾವ ದೇಶಗಳು ಒಪ್ಕೊಳ್ಳಿಕ್ಕೆ ಇವತ್ತಿನ ದಿವಸ ತಯಾರಿಲ್ಲ. ಈಗ ಎಲ್ಲ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಏನಂತ, ಈ ತಹವೂರ್ ರೆಹಮಾನನ್ನು ಬಂಧಿಸಿರೋದ್ರಿಂದ ಪಾಕಿಸ್ತಾನದ ಒಳಸಂಚುಗಳೆಲ್ಲ ಬಯಲಾಗ್ತಾ ಇದೆ ಅಂತ. ಪಾಕಿಸ್ತಾನದ ಒಳಸಂಚು ಬಯಲಾಗೋದ್ರಿಂದ ಯಾವುದೇ ದೊಡ್ಡ ಅಚ್ಚರಿ ಮೂಡಬೇಕಾಗಿಲ್ಲ, ಯಾವುದೇ ದೊಡ್ಡದಾದಂಥ ಚಮತ್ಕಾರ ಏನೂ ಅಲ್ಲ. ಅದು ಪಾಕಿಸ್ತಾನದ ಪಾರಿಭಾಷಿಕ ಶಬ್ದವೇ ಭಯೋತ್ಪಾದನೆ, ಅದರ ಪರ್ಯಾಯ ಶಬ್ದವೇ ಭಯೋತ್ಪಾದನೆ, ಅದರ ಅನ್ವರ್ಥವೇ ಭಯೋತ್ಪಾದನೆ. ಹಾಗಿದ್ದಾಗ ಪಾಕಿಸ್ತಾನಕ್ಕೆ ಯಾವುದೋ ಒಂದು ಕಳಂಕ ಅಂಟಿಬಿಡುತ್ತೆ ಅಂತ ಯಾವತ್ತೂ ಅನ್ಕೋಬೇಕಾಗಿಲ್ಲ. ಪಾಕಿಸ್ತಾನಕ್ಕೆ ಭಯೋತ್ಪಾದಕರ ನೆಲೆವೀಡು ಯಾವುದೇ ಇದ್ದರೂ ಅದು ಪಾಕಿಸ್ತಾನವೇ. ಈಗ ಟೆನ್ಷನ್ ಇರೋದು ಭಾರತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದರೆ, ಅವತ್ತಿನ ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಬಾಂಬ್ ಸ್ಫೋಟ ಆದ ಸಂದರ್ಭದಲ್ಲಿ ಇದು ಪಾಕಿಸ್ತಾನದಿಂದ ಆದಂಥ ಸಂಚು ಅಂತ ಬಿಂಬಿಸಬಾರದು ಅಂತ ಸ್ವತಃ ಸೋನಿಯಾ ಗಾಂಧಿ ಹಾಗೂ ಮನಮೋಹನ್ ಸಿಂಗ್ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಅವತ್ತಿನ ಗೃಹ ಸಚಿವ ಇದಕ್ಕೆ ಇಂಬನ್ನು ಕೊಡ್ತಾರೆ, ಶಿವರಾಜ್ ಪಾಟೀಲ್ ಅವತ್ತಿದ್ದದ್ದು. ಅದಾದಮೇಲೆ ಚಿದಂಬರಂ ಬರ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಬರಾಕ್ ಒಬಾಮಾ ತಮ್ಮ ಪುಸ್ತಕ ಇದೆಯಲ್ಲ, ಪ್ರಾಮಿಸ್ಡ್ ಲ್ಯಾಂಡ್ ಅಂತ ಅವ್ರದ್ದೊಂದು ಪುಸ್ತಕ, ಅವರ ಆಟೋಬಯೋಗ್ರಫಿನಲ್ಲಿ ಬರ್ಕೋತಾರೆ ಅವರು. ಬರಾಕ್ ಒಬಾಮಾ ಏನಂತ ಕೇಳ್ತಾರಂತೆ, ಅವರು ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರನ್ನ ಕೇಳ್ತಾರಂತೆ, ಯಾಕೆ ಈ ರೀತಿ ಇಂಥದೊಂದು ದೊಡ್ಡದಾದಂಥ ಉಗ್ರ ಕೃತ್ಯ ನಡೆದರೂ ಕೂಡ ಪಾಕಿಸ್ತಾನದ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಲಿಲ್ಲಲ್ಲ ಭಾರತ, ಯಾಕೆ ಅಂತ ಕೇಳ್ತಾರಂತೆ. ಆವಾಗ ಮನಮೋಹನ್ ಸಿಂಗ್ ಉತ್ತರ ಹೇಳ್ತಾರಂತೆ ಬರಾಕ್ ಒಬಾಮಾಗೆ, ನೋಡಿ ನಮ್ಮ ದೇಶದಲ್ಲಿ ನಿರಂತರವಾಗಿ ಈ ರೀತಿಯಾದಂಥ ಉಗ್ರ ಚಟುವಟಿಕೆಗಳು ನಡೀತಾ ಇರೋದರಿಂದಾಗಿ ಮುಸಲ್ಮಾನರ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ರೀತಿಯ ಅಸಹನೆ ಶುರುವಾಗಿದೆ, ಅಸಹಿಷ್ಣುತೆ ಶುರುವಾಗಿದೆ, ದ್ವೇಷ ಹೊಗೆ ಆಡ್ತಾ ಇದೆ. ನಾವೇನಾದರೂ ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಂಡು ಬಿಟ್ಟರೆ ಇದರ ಲಾಭವನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ, ಆದ್ದರಿಂದ ನಾವು ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳ್ತಾರಂತೆ. ನೀವು ಮನಮೋಹನ್ ಸಿಂಗ್ನನ್ನು ಒಬ್ಬ ಒಳ್ಳೆಯ ಆರ್ಥಿಕ ಸಚಿವ, ಆರ್ಥಿಕ ತಜ್ಞ ಅಂತ ಎಲ್ಲರೂ ಹೇಳ್ತೀರಿ. ಆತ ತಾನು ಭ್ರಷ್ಟಾಚಾರವನ್ನೇ ಮಾಡಲಿಲ್ಲ, ಸರ್ಕಾರದಲ್ಲಿ ನಡೆದು ಹೋಯಿತು, ಆತ ಭಾಳ ಪ್ರಾಮಾಣಿಕವಾಗಿದ್ದ ಅಂತ ಹೇಳ್ತೀರಿ, ಆತ ಭಾಳ ಮುಗ್ಧ ಅಂತ ಹೇಳ್ತೀರಿ. ಅಂಥ ಒಬ್ಬ ಮುಗ್ಧ ಅನಿಸ್ಕೊಂಡಂಥ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗತ್ತೆ, ಅದಕ್ಕೆ ನಾವು ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಳ್ಳಲ್ಲ ಅಂತ ಒಬ್ಬ ಅವತ್ತಿನ ಪ್ರಧಾನಿ ಹೇಳ್ತಾನೆ ಅಂದರೆ ಆತ ಎಷ್ಟರ ಮಟ್ಟಿಗೆ ನೀಚನಾಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಅಷ್ಟೇ ಅಲ್ಲ, ಈ ಟೆರರ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಮಾನೇಸರದಲ್ಲಿ ನಮ್ಮ NSG ಕಮಾಂಡೋಗಳಿರ್ತಾರೆ, ಅವರಲ್ಲಿದ್ದ ದಿಲ್ಲಿಗೆ ಬಂದು ದಿಲ್ಲಿಯಿಂದ ಮುಂಬೈಗೆ ಬರಬೇಕು. ಅವರಿಗೆ ಒಂದು ವಿಮಾನವನ್ನು ಕೊಡಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗಲ್ಲ. ವಿಮಾನ ಬರೋದು ಅದಕ್ಕೋಸ್ಕರ ಕಾಯ್ಕೊಂಡು ಕೊಡಬೇಕಾಗತ್ತೆ. ವಿಮಾನದಲ್ಲಿ ದಿಲ್ಲಿಗೆ ಬಂದರೆ ಅಲ್ಲಿ 2 ಗಂಟೆ ಅವ್ರನ್ನ ಕಾಯಿಸಲಾಗತ್ತೆ. ಯಾಕೆ ಅಂದರೆ ಅವತ್ತಿನ ಗೃಹ ಸಚಿವರಾದಂಥ ಶಿವರಾಜ್ ಪಾಟೀಲ್ ಅವರು ಅದೇ ವಿಮಾನದಲ್ಲಿ ದಿಲ್ಲಿಯಿಂದ ಮುಂಬೈಗೆ ಬರಬೇಕು ಅಂತ ಹಠ ಹಿಡಿದು ಕೊಡ್ತಾರೆ. ಯಾವ NSG ಕಮಾಂಡೋಗಳು ಕ್ಷಣಾರ್ಧದಲ್ಲಿ ಮಿಂಚಿನ ಸಂಚಾರ ಮಾಡಿ ಕಾರ್ಯಾಚರಣೆ ಮಾಡಬೇಕು, ಅವರು ಒಬ್ಬ ರಾಜಕಾರಣಿಯಿಂದಾಗಿ, ಒಬ್ಬ ಕಾಂಗ್ರೆಸ್ನ ಇವರಿಂದಾಗಿ ಮುಂಬೈಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವನ್ನ ಹಿನ್ನೆಲೆಯಿಂದ ಆಪರೇಟ್ ಮಾಡ್ತಾ ಇದ್ರು ಅಂತ ನಾವು ನಿರೀಕ್ಷೆ ಮಾಡಿದರೆ ಅಥವಾ ಅದನ್ನು ಅಂದ್ಕೊಂಡ್ರೆ ಅದಕ್ಕೆ ಯಾವ ಕಾರಣಕ್ಕೂ ಅದು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ಅಷ್ಟೇ ಅಲ್ಲ, ಇವರು ಮಾಡಿದಂಥ ಷಡ್ಯಂತ್ರ ಹೇಗಿತ್ತು ಅಂದರೆ, ಒಂದು ವೇಳೆ ಇದು ಸರಿಯಾಗಿ ಎಲ್ಲ ಕಡೆ ಕಾರ್ಯ ಸಾಧನೆ ಆಗಿಬಿಟ್ಟಿದ್ರೆ ಈ ಟೆರರ್ ಅಟ್ಯಾಕ್ ಇದೆಯಲ್ಲ ಯಾವ ರೀತಿ ಮುಂದುವರಿಸಬೇಕು ಅಂತ ತಹವೂರ್ ರೆಹಮಾನ್ ಮಾಡಿದ್ದ ಅಂದರೆ, ಮೊದಲು ಅವ್ರು ಟಾರ್ಗೆಟ್ ಮಾಡಿದ್ದು ಸದರ್ನ್ ನೇವಲ್ ಕಮಾಂಡ್ ಕೊಚ್ಚಿನ್, ಅದರ ಮೇಲೆ ದಾಳಿ ಮಾಡಬೇಕು ಅಂತ ಅವರ ಲೆಕ್ಕಾಚಾರ ಇತ್ತು. ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಡೆಲ್ಲಿ, ಅದರ ಮೇಲೆ ದಾಳಿ ಮಾಡಬೇಕು ಅನ್ನುವಂಥ ಗುರಿ ಇತ್ತು. ಅದಲ್ಲದೆ ಪುಷ್ಕರ್ ಮೇಲೆ ದಾಳಿ ಮಾಡಬೇಕು, ಅಲಹಾಬಾದ್ನ ಕುಂಭಮೇಳದ ಮೇಲೆ ದಾಳಿ ಮಾಡಬೇಕು. ಇಷ್ಟು ತಯಾರಿಯನ್ನು ಮಾಡಿಕೊಂಡು ಇಳಿದಂಥ ಷಡ್ಯಂತ್ರ ಮಾಡಿದಂಥ ಭಯೋತ್ಪಾದಕರು ಇವರು. ಇವರನ್ನು ರಕ್ಷಿಸಿ, ಇದು ಪಾಕಿಸ್ತಾನ ಮಾಡಿದ್ದು ಟೆರರಿಸಮ್ ಅಲ್ಲ, ಭಾರತ ದೇಶದ RSSನವರು ಮಾಡಿದ್ದು. ವಿಶ್ವ ಹಿಂದೂ ಪರಿಷತ್ತು, RSS ಈ ರೀತಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾವಂತೆ. ಸ್ವತಃ ಕಾಂಗ್ರೆಸ್ಸಿನ ನಾಯಕ ದಿಗ್ವಿಜಯ್ ಸಿಂಗ್ ಪುಸ್ತಕ ಬಿಡುಗಡೆಯಲ್ಲಿ ಹೇಳ್ತಾರೆ. ಪುಸ್ತಕದ ಹೆಸರು 26/11 ಟೆರರ್ ಅಟ್ಯಾಕ್ RSS ಕಿ ಸಾಜಿಶ್ ಅಂತ ಪುಸ್ತಕದ ಹೆಸರು. ಪುಸ್ತಕವನ್ನು ಬರೆದಂಥವನ ಹೆಸರು ಅಜೀಜ್ ಬರ್ಗಿ ಅಂತೇಳಿ. ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಈ ದಿಗ್ವಿಜಯ್ ಸಿಂಗ್ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಹಿಂಸಾ ಇನ್ಕಾ ಚರಿತ್ರ ಹೇ, ಹಿಂಸೆ ಅನ್ನೋದು ಇವರ ಚಾರಿತ್ರ್ಯ ಅಂತಾರೆ.
ಯಾರ್ದು? RSS ಮತ್ತು ವಿಶ್ವ ಹಿಂದೂ ಪರಿಷತ್ತು. हिंसा इनका चरित्र है, हिंसा इनका व्यवहार है, नफरत इनका स्ट्रैटेजी है. द्वेष ಮಾಡೋದು ಇವರು ತಂತ್ರಗಾರಿಕೆ ಅಂತ RSS ಮತ್ತು ವಿಶ್ವ ಹಿಂದೂ ಪರಿಷತ್ತು. ये सब RSS का षड्यंत्र है, इसलिए अशोक सिंघल को अरेस्ट करना चाहिए ಅಂತ ಹೇಳ್ತಾರೆ. ಇದನ್ನು ಈ ಥರ ಟೆರರ್ ಅಟ್ಯಾಕ್ ಆಗಿದ್ದಕ್ಕೆ ಇವರು ಯಾರ್ಯಾರು ಭಯೋತ್ಪಾದಕರಿದ್ದಾರಲ್ಲ, ಲಷ್ಕರ್ ಎ ತೊಯ್ಬಾ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲ್ಲ, ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲ್ಲ, ಕ್ರಮವನ್ನು RSS ಮೇಲೆ ಕೈಗೊಳ್ಳಬೇಕು, ವಿಶ್ವ ಹಿಂದೂ ಪರಿಷತ್ ಮೇಲೆ ಕಳ್ಕೋಬೇಕು, ಅಶೋಕ್ ಸಿಂಘಲನ್ನು ಬಂಧಿಸಬೇಕು ಅಂತ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ. ಮೊನ್ನೆ ಸಂಸತ್ತಿನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ದಿಗ್ವಿಜಯ್ ಸಿಂಗ್ ಸಂಸತ್ತಿನಲ್ಲಿ ಸುಳ್ಳು ಹೇಳಿದರು. ನಾನು ಆ ರೀತಿ ಹೇಳೇ ಇಲ್ಲ ಅಂದರು. ಎಲ್ಲಿಯಾದರೂ ಸಂಸತ್ತಿನಲ್ಲಿ ಈ ರೀತಿ ಸುಳ್ಳು ಹೇಳೋರು ನೋಡಿದಿರಾ? ಈ ರೀತಿಯದಾದಂಥ ಮಾತನ್ನು ದಿಗ್ವಿಜಯ್ ಸಿಂಗ್ ಆಡ್ತಾರೆ. ಮಜಾ ಅಂದರೆ ಸಂಜೋತಾ ಎಕ್ಸ್ಪ್ರೆಸ್ ಆಗುತ್ತೆ, ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟದ ಪ್ರಕರಣ ನಡೆಯುತ್ತೆ. ನಡೆದ ಸಂದರ್ಭದಲ್ಲಿ 10ಕ್ಕೆ 10 ಜನ ಪಾಕಿಸ್ತಾನದ ಭಯೋತ್ಪಾದಕರಿಂದ ನಡೆದಂಥ ಕೃತ್ಯ. ಆದರೆ ಇದನ್ನು ಬಿಂಬಿಸಿದ ರೀತಿ ಹೇಗಿತ್ತು ಅಂತಂದರೆ, ಸಾಧ್ವಿ ಪ್ರಜ್ಞಾ ಠಾಕೂರ್ನ ಒಳಗೆ ಹಾಕಲಾಗತ್ತೆ, ಆಮೇಲೆ ಕರ್ನಲ್ ಪುರೋಹಿತರನ್ನು ಒಳಗೆ ಹಾಕಲಾಗತ್ತೆ, ಯಾರ್ಯಾರು ಸಂಬಂಧವೇ ಇಲ್ಲವೋ ಅಂಥ ಅಮಾಯಕರನ್ನು ತೆಗೆದುಕೊಂಡು ಹೋಗಿ ಈ ಕೇಸ್ನಲ್ಲಿ ಫಿಟ್ ಮಾಡಲಾಗತ್ತೆ. ಸಾಧ್ವಿ ಪ್ರಜ್ಞಾ ಸಿಂಗ್ನನ್ನು ಬೆತ್ತಲೆಗೊಳಿಸಿ ಆಕೆಯ ಮೇಲೆ ಹಿಂಸೆ ಮಾಡ್ತಾರೆ. ನೋಡಿ, ಇಷ್ಟೆಲ್ಲ ಮಾಡಿದರೂ ಕೂಡ ಅವ್ರನ್ನ ದೋಷಿ ಅಂತ ಸಾಬೀತುಪಡಿಸ್ಲಿಕ್ಕೆ ಇವ್ರಿಗೆ ಸಾಧ್ಯವೇ ಆಗೋದಿಲ್ಲ. ಆಮೇಲೆ ಕೊನೆಗೆ ಹೊರಗೆ ಬರ್ತಾರೆ. ಅಷ್ಟೊತ್ತಿಗೆ ಅವರು ಕಳಂಕ ಹತ್ತಿ ರಾಜಕೀಯ ಜೀವನ ಎಲ್ಲ ಅವ್ರದ್ದೆಲ್ಲ ಮುಗಿದೋಗಿರುತ್ತೆ. ಅಂದರೆ ಕಾಂಗ್ರೆಸ್ಸು ಯಾವ ಮಟ್ಟಿಗೆ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಿತ್ತು, ಯಾವ ರೀತಿ ಹಿಂದೂಗಳ ವಿರುದ್ಧ ಷಡ್ಯಂತ್ರವನ್ನು ನಡೆಸ್ತಾ ಇತ್ತು, ಹೇಗೆ ಭಾರತದಲ್ಲಿ ಭಯೋತ್ಪಾದಕತೆ ಜಾಸ್ತಿ ಆಗಲಿಕ್ಕೆ, ಫಲವತ್ತಾಗಲಿಕ್ಕೆ ಕಾರಣೀಭೂತ ಆಗ್ತಾ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ನಿಮ್ಗೆ ಒಳ್ಳೆಯ ನಿದರ್ಶನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಆ ಕಡೆ ಕನ್ಹಯ್ಯ ಕುಮಾರ್ ಹೇಳ್ತಾನೆ, ಏನಂತ ಹೇಳಿದ ನಿನ್ನೆ ಬಿಹಾರದಲ್ಲಿ, ನೋಡಿ ಭಾರತ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ, ಬಡತನ ಜಾಸ್ತಿ ಆಗಿದೆ, ವಿಷಯಾಂತರ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ತಹವೂರ್ ರಾಣಾನನ್ನು ಭಾರತಕ್ಕೆ ಕರ್ಕೊಂಡ್ಬಂದಿದ್ದು ದೊಡ್ಡದಾದಂಥ ಗೆಲುವು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಚಿದಂಬರಂ ಹೇಳ್ತಾರೆ, ನಮ್ಮ ಅಧಿಕಾರದ ಸಂದರ್ಭದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ, ಈಗ ಅದರ ಯಶಸ್ಸು ಲಭಿಸಿದೆ ಅಂತ. ಇವ್ರ ಕಾಲದಲ್ಲಿ ಮಾಡಬೇಕಾದಂಥ ಕಾರ್ಯಾಚರಣೆಯನ್ನೇ ಮಾಡಲಿಲ್ಲ. ಯಾವ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೋಬೇಕಾಗಿತ್ತೋ ಅದನ್ನು ಮಾಡಲೇ ಇಲ್ಲ. ಈಗ ನರೇಂದ್ರ ಮೋದಿ ಅವರು ನಿರಂತರವಾಗಿ 11 ವರ್ಷ ಕೆಲಸ ಮಾಡಿ ಕೊನೆಗೆ ಆತನನ್ನು ಹಿಡಿದು ಒಳಗೆ ತಂದು ಹಾಕ್ತಾ ಇದ್ದಾರೆ. ಈಗ ಅದು ನಮ್ಮ ಸಾಧನೆ ಅಂತ ಅವ್ರು ಹೇಳ್ತಾರೆ. ಮೊದಲನೇದಾಗಿ ಅವ್ರಿಗೆ ಸ್ಪಷ್ಟತೆ ಇಲ್ಲ, ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ಕಾಂಗ್ರೆಸ್ಸಿನ ಕನ್ಹಯ್ಯ ಕುಮಾರ್ಗೂ ತಿಳಿತಾ ಇಲ್ಲ, ಚಿದಂಬರಂಗೂ ತಿಳಿತಾ ಇಲ್ಲ. ಆದರೆ ಅದನ್ನು ತಮ್ಮ ಲಾಭವನ್ನಾಗಿ ಪರಿವರ್ತಿಸುವಂಥ ದಾರಿಯನ್ನು ಹುಡುಕೊಂಡು ಓಡಾಡ್ತಾ ಇದ್ದಾರೆ. ಈಗ ತಹವೂರ್ ರಾಣಾ ಬಾಯಿ ಬಿಡ್ತಾನೆ. ತಹವೂರ್ ರಾಣಾಗೆ ನೇಣು ಶಿಕ್ಷೆ ಆಗತ್ತೋ, ಆಜೀವ ಜೈಲು ಶಿಕ್ಷೆ ಆಗತ್ತೋ ಪ್ರಶ್ನೆ ಅದಲ್ಲ ನಮ್ಮದು. ಆದರೆ ಈತ ಬಾಯಿ ಬಿಡೋದ್ರಿಂದ ಯಾವ್ಯಾವ ಕಾಂಗ್ರೆಸ್ ನಾಯಕರು ಇದರ ಹಿಂದೆ ಇದ್ದರು ಅನ್ನೋದು ಸ್ಪಷ್ಟವಾಗುವಂಥ ಕಾಲ ಸನ್ನಿಹಿತ ಆಗಿದೆ. ಸತ್ಯವನ್ನು ಭಾಳಷ್ಟು ದಿವಸ ನೀವು ಮುಚ್ಚಿಡೋ ಪ್ರಯತ್ನ ಮಾಡಬಹುದು, ಆದರೆ ಒಂದಿಲ್ಲ ಒಂದು ದಿವಸ ಅದು ಹೊರಗೆ ಬಂದೇ ಬರುತ್ತೆ ಅನ್ನೋದಕ್ಕೆ ತಹವೂರ್ ರಾಣಾನ ಬಂಧನವೇ ನಮ್ಮೆದುರಿಗಿರುವಂಥ ಜ್ವಲಂತವಾದಂಥ ನಿದರ್ಶನ. ಯಾರ ಬಗ್ಗೆ ಮಾಹಿತಿ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಅದ್ರ ಬಗ್ಗೆ ಮತ್ತೆ ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.